ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿರಿಬಿರಿ ಆಲ್ ಇನ್ ಒನ್ ಲಾಕ್ ಚಾನಲ್. ನಾನು ಅರ್ಚನಾ ರಾಯ್. ಫ್ರೆಂಡ್ಸ್, ಮನೆಯಲ್ಲೇ ಚಿಕನ್ ದಮ್ ಬಿರಿಯಾನಿಯನ್ನು ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ. ಇಲ್ಲಿ 1 kgಗೆ ಚಿಕನ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಮೊದಲನೇದಾಗಿ ಸ್ಟವನ್ನು ಆನ್ ಮಾಡಿಕೊಂಡು ಪಾತ್ರೆಯನ್ನು ಇಟ್ಟು ಪಾತ್ರೆ ಸ್ವಲ್ಪ ಕಾದ ನಂತರ ಎಣ್ಣೆಯನ್ನು ಹಾಕೋತಾ ಇದ್ವಿ. ಸನ್ಪ್ಯೂರ್ ಎಣ್ಣೆಯನ್ನು ಹಾಕಿದ್ದೀವಿ. ಇಲ್ಲಿ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದು ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆಯೇ ಬಿರಿಯಾನಿ ಎಲೆಯನ್ನು ಹಾಕಬೇಕು. ಇಷ್ಟೇ ಸಾಕು. ಇಷ್ಟು ಹಾಕಿದ್ರೇ ಚೆನ್ನಾಗಿರುತ್ತೆ, ತುಂಬ ಓವರಾಗೂ ಬೇಡ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿಯನ್ನು ಹಾಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು 4 ಈರುಳ್ಳಿಯನ್ನು ಹಾಕಿದೆ. ಈರುಳ್ಳಿ ಎಲ್ಲ ಒಂದು ಬ್ರೌನ್ ಕಲರ್ ಬರೋವರೆಗೆ ಹುರ್ಕೋಬೇಕು ಚೆನ್ನಾಗಿ. ಸೊ ಇಲ್ಲಿ ಸಣ್ಣದಾದರೆ 4 ಈರುಳ್ಳಿ, ದಪ್ಪ ಆದರೆ 1-2 ಈರುಳ್ಳಿ ಸಾಕು. ಇಲ್ಲಿ ಒಂದು ಮೀಡಿಯಮ್ ಸೈಜ್ದು 4 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ, ತುಂಬ ಬ್ರೌನ್ ಅಲ್ಲ, ಒಂದು 80% ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ತೋರಿಸ್ತಾ ಇರೋದು ಶುಂಠಿಯನ್ನು ಸಪ್ರೇಟಾಗಿ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಒಟ್ಟಿಗೆ ಮಾಡ್ಕೊಳ್ಳೋದು ಬೇಡ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಗ್ರೈಂಡ್ ಮಾಡಬೇಡಿ. ಫಸ್ಟು ಶುಂಠಿ ಒಂದು 3-4 ಇಂಚಷ್ಟು ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ಉಂಡೆಯಷ್ಟು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋತಾ ಇರಬೇಕು. ಆವಾಗವಾಗ ನೋಡ್ಕೋತಾ ಇರಿ, ತುಂಬ ಸೀದೋದ್ರೂ ಚೆನ್ನಾಗಿರೋದಿಲ್ಲ. ಈಗ ಫಸ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕಾಗತ್ತೆ. ಶುಂಠಿ ಪೇಸ್ಟ್ ಹಾಕೊಳ್ಳೋಕೆ ಹೋಗಬೇಡಿ. ಫಸ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಡಾದಮೇಲೆ ಕ್ಲೀನ್ ಮಾಡಿ ತೊಳೆದಿಟ್ಟಂತಹ ಚಿಕನ್, ಇದು 1 kgಯಷ್ಟು ಚಿಕನ್ ಇದೆ. ಈ ಚಿಕನನ್ನು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಸ್ವಲ್ಪ ಎಲ್ಲ ನೀರಿನ ಅಂಶ ಎಲ್ಲ ಬಿಡಬೇಕು. ಅದೇ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ ಅದು. ನೀರೇನು ಹಾಕೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಅದೇ ಎಲ್ಲ ಚೆನ್ನಾಗಿ ಸುಂಡಬೇಕು ಅಂತ ಹೇಳ್ತಾರಲ್ವ, ಆ ರೀತಿ ಆಗಬೇಕು. ಹಾಗೆಯೇ ಸ್ವಲ್ಪ ಇದನ್ನು ಉಪ್ಪಾಕಿ ನಂತರ ಶುಂಠಿ ಪೇಸ್ಟನ್ನು ಇವಾಗ ಹಾಕ್ಕೊಳ್ಳಿ. ಶುಂಠಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಈ ರೀತಿಯಲ್ಲಿ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿಯಲ್ಲಿ, ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಒಂದು kg ಚಿಕನ್ಗೆ 3/4 kgಯಷ್ಟು ಅಕ್ಕಿಯನ್ನು ತೊಳೆದು ಉಣಿ ಹಾಕ್ಕೊಂಡಿದ್ದೀವಿ. ನಂತರ ಚಿಕನ್ ಬೇಯಲಿ ಅಂತ ಸ್ವಲ್ಪ ತಟ್ಟೆಯನ್ನು ಮುಚ್ಚಿ ಬೇಯೋಕೆ ಬಿಡಬೇಕು. ನಂತರ ಒಂದು 4 ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಬೇಯ್ತಾ ಇರುವಂತಹ ಚಿಕನ್ಗೆ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡೋ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಬಿಡಬೇಕು. ಹಾಗೆಯೇ ಅದಕ್ಕೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕೋಬೇಕಾಗುತ್ತೆ. ಆಲ್ರೆಡಿ ನಾವು ಒಂದು 3 ಗ್ರೀನ್ ಚಿಲ್ಲಿಯನ್ನು ಹಾಕಿದ್ದೀವಿ. ಹಾಗಾಗಿ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ನೀವು ಚಿಲ್ಲಿ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕೋಬೇಕಾಗುತ್ತೆ. ಅದು ಒಂದು 1/4 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ನಂತರ ಚಿಕನ್ ಮಸಾಲೆಯನ್ನು ಚಿಕನ್ ಮಸಾಲೆನಾದರೂ ಹಾಕ್ಕೊಳ್ಳಿ ಅಥವಾ ಮಟನ್ ಮಸಾಲೆ ಏನಾದರೂ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಹಾಕೋಬೇಕು. ನಂತರ ಇದಕ್ಕೆ ಸ್ವಲ್ಪ 1/4 ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಇರೋಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗಲೇ ನೋಡಿ ಎಷ್ಟು ಜ್ಯೂಸಿ ಆಗಿದೆ. ಇದರಿಂದನೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಕೊಂಡು
ನಂತರ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಪೂರ್ತಿಯಾಗಿ ರಸನೆಲ್ಲ ಹಿಂಡ್ಕೊಂಡು ಅದ್ರ ಬೀಜನ ಹಾಕ್ದೇ ಹಾಗೆ ಬರೀ ರಸ ಮಾತ್ರ ಇದಕ್ಕೆ ಗ್ರೇವಿಗೆ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಬೇಯೋದಕ್ಕೆ ಬಿಡಬೇಕು. ಸೊ ಈ ಪಾತ್ರೆಯಲ್ಲಿ ನಾನು ತೋರಿಸಿದಂಥ ಪಾತ್ರೆಯಲ್ಲಿ 3 ಬೌಲಷ್ಟು ನೀರನ್ನು ಇಲ್ಲಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀವಿ. ಹಾಗೆಯೇ ಅದಕ್ಕೂ ಸಹ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಒಂದೇ ಒಂದು ಪೀಸಷ್ಟು ಚಕ್ಕೆಯನ್ನು ಹಾಕಿದ್ದೀವಿ. ಹಾಗೆ 1 ಏಲಕ್ಕಿಯನ್ನು ಹಾಕಿದ್ದೀವಿ ಅಷ್ಟೇ. ಹಾಕ್ಕೊಂಡು ನಾವು ಉಣಿ ಹಾಕಿಟ್ಟಿದ್ದೀವಲ್ಲ ಆ ಅಕ್ಕಿಯನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ತೊಳೆದಿಟ್ಟಂಥ ಅಕ್ಕಿಯನ್ನು ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ನಾವು ಹಾಕ್ಕೋಬೇಕಾಗತ್ತೆ. ನಂತರ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಒಂದು 80% ಅಷ್ಟು ಅಕ್ಕಿಯನ್ನು ಬೇಯಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಅಕ್ಕಿ ಎಲ್ಲ ಒಂದು 80% ಬೇಯೋವರೆಗೆ ಅಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಅಲ್ಲಿ. ಈಗ ಇಲ್ಲಿ ಅಕ್ಕಿನೂ ಒಂದು 80% ಅಷ್ಟು ಬೆಂದಿದೆ. ಅದನ್ನು ಈ ರೀತಿಯಲ್ಲಿ ನೀರನ್ನು ಬಿಟ್ಟು 80% ಬೆಂದಿರುವಂತಹ ಅಂತಂದರೆ 3/4% ಬೆಂದಿರುವಂತಹ ಅನ್ನವನ್ನು ಅಲ್ಲಿ ತೆಗೆದು ಚಿಕನ್ ಗ್ರೇವಿಗೆ ನಾವು ಹಾಕ್ಕೋಬೇಕು. ಅದನ್ನು ಎಲ್ಲ ರೈಸ್ನೆಲ್ಲ ಹಾಕ್ಕೊಂಡಾದಮೇಲೆ ಮಸಾಲೆಯಲ್ಲಿರುವಂಥ ಆಯಿಲು ಸ್ವಲ್ಪ ಎಲ್ಲ ಕೆಳಗಡೆಯಿಂದ ಸ್ವಲ್ಪ ತೆಗೆದು ರೈಸ್ಗಾಗೋ ಥರ ಮಾಡಬೇಕು, ಮಿಕ್ಸ್ ಮಾಡಬೇಕು. ಅದಾದಮೇಲೆ ಪೂರ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಒಂದು 1/4% ಅಷ್ಟು ಕಲರ್ ಆಗೋ ಥರ ಮಾಡಿ. ಹಾಗೆಯೇ ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಪಾತ್ರೆಗೆ ತಟ್ಟೆಯನ್ನು ಮುಚ್ಚಿ ಅದಾದಮೇಲೆ ಆ ಒದ್ದೆ ಬಟ್ಟೆಯನ್ನು ಆ ಥರ ಕಟ್ಕೊಂಡು ಅದ್ರ ಮೇಲೆ ತಟ್ಟೆ ಮೇಲೆ ಭಾರವಾಗಿರುವಂತಹ ಯಾವುದಾದ್ರೂ ವಸ್ತುಗಳನ್ನು ಇಡಬೇಕಾಗುತ್ತೆ. ಹಾಗೆಯೇ ಒಂದು 5 ನಿಮಿಷ ದೊಡ್ಡ ಉರಿಯನ್ನು ಇಟ್ಟು ಅದರಲ್ಲಿ ಬೇಯಿಸ್ಕೊಂಡಾದಮೇಲೆ 5 ನಿಮಿಷ ಆದಮೇಲೆ ಸಣ್ಣ ಉರಿಗೆ ಇಡಬೇಕಾಗುತ್ತೆ. ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಸೊ ಬೇಯಿಸ್ಕೊಂಡಾದಮೇಲೆ ಸ್ಟವ್ ಎಲ್ಲ ಆಫ್ ಮಾಡಿ, ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ನಂತರ ಅದನ್ನು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಟೆಸ್ಟ್ ಎಲ್ಲ ಬೆಂದಿದೆಯಾ ಅಂತ ಟೆಸ್ಟ್ ಎಲ್ಲ ಮಾಡಾದಮೇಲೆ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಕೆಳಗಡೆ ಇರುವಂತಹ ಮಸಾಲೆ ಮತ್ತು ಚಿಕನ್ ಪೀಸ್ ಎಲ್ಲದನ್ನೂ ಎಲ್ಲ ರೈಸ್ಗೆಲ್ಲ ಫುಲ್ ಮಿಕ್ಸ್ ಆಗೋ ಥರ ಎಲ್ಲದನ್ನು ಕೆಳಗಡೆಯಿಂದನೇ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಕೆಲವರೆಲ್ಲ ಹಾಗೆಯೇ ಹಾಕ್ತಾರೆ, ಪೂರ್ತಿಯಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಕಡೆ ವೈಟ್ ರೈಸ್ ಇರುತ್ತೆ, ಕೆಲವೊಂದು ಕಡೆ ಕಲರ್ ರೈಸ್ ಇರುತ್ತೆ. ಬಟ್ ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಸ್ಪೆಷಲ್ ಬಿರಿಯಾನಿಯನ್ನು ನಮ್ಮ ಭಾವ ಅಂದರೆ ನಮ್ಮ ಅಕ್ಕದು ಹಸ್ಬೆಂಡ್ ಮಾಡಿರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.